ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಸ್ನೇಹ ಲೋಕ ಚಾನೆಲ್ಗೆ ಸ್ವಾಗತ. ಎಲ್ಲರೂ ಹೇಗಿದ್ದೀರಿ? ಎಲ್ಲರೂ ತುಂಬಾ ಚೆನ್ನಾಗಿದ್ದೀರಿ ಅಂತ ಅನ್ಕೊಳ್ತೀನಿ. ನಾನು ಇಂಡಿಯಾದಿಂದ ಬರ್ಬೇಕಾದ್ರೆ ಏನೇನ್ ಜ್ಯುವೆಲ್ಸ್ ತಗೊಂಡ್ ಬಂದೆ. ಈ ಸತಿ ಡೈಮಂಡ್ ಕೂಡ ಪರ್ಚೇಸ್ ಮಾಡಿದೀನಿ. ಡೈಮಂಡ್ ನ ನಾನು ಇಷ್ಟು ವರ್ಷ ಪರ್ಚೇಸ್ ಮಾಡಿರ್ಲಿಲ್ಲ. ಯಾಕೆ ಅಂತಂದ್ರೆ ನನಗೆ ಅಂದ್ರೆ ನನ್ನ ರಾಶಿಗೆ ಅಥವಾ ನನ್ನ ಇದಕ್ಕೆ ನನಗೆ ಡೈಮಂಡ್ ಹೊಂದೋದಿಲ್ಲ ಅಂತ. ಸೊ ಸುಮಾರು ಜನ ಗೊತ್ತಿರಬಹುದು, ಈ ರಾಶಿ ಕಲ್ಗಳಲ್ಲಿ ಡೈಮಂಡ್ ಕೂಡ ಒಂದು, ಅದು ಹೊಲಿದ್ರೆ ತುಂಬಾ ಚೆನ್ನಾಗಾಗುತ್ತೆ ಅಂತ ಹೇಳ್ತಾರೆ. ಇಲ್ಲ ಅಂತಂದ್ರೆ ತುಂಬಾ ಕೆಟ್ಟದಾಗುತ್ತೆ ಅಂತ ಹೇಳ್ತಾರೆ. ಸೊ ಹಾಗಾಗಿ ನಾನು ಚಾನ್ಸ್ ತಗೊಂಡಿರಲ್ಲ. ಬೇಡಪ್ಪ, ಭಯ ಆಗುತ್ತೆ ನಂಗೆ, ಸುಮ್ಮನೆ ಯಾಕೆ ಅಂತ ಹೇಳ್ಬಿಟ್ಟು ನಾನು ಡೈಮಂಡ್ ನ ಖರೀದಿ ಮಾಡಿರ್ಲಿಲ್ಲ. ಒಂದ್ಸತಿ ನಾವು ಹಾಗೇನೆ ನಮ್ಮ ಜಾತಕನ ತೆಗೆದು ನೋಡ್ಬೇಕಾದ್ರೆ ನಮ್ಮ ಮಮ್ಮಿ, ಆವಾಗ ನನಗೆ ಗೊತ್ತಾಯ್ತು ನನಗೆ ಲಕ್ಕಿ ಸ್ಟೋನ್ ಅಥವಾ ನನ್ನ ಜನ್ಮ ರಾಶಿಗೆ ಏನು ಬರುತ್ತಲ್ಲ ಅದು ಡೈಮಂಡ್ ಅಂತ. ಸೊ ಅವಾಗ ಅಯ್ಯೋ ಇಷ್ಟು ದಿನ ನನ್ಗೆ ಗೊತ್ತೇ ಇರ್ಲಿಲ್ವಲ್ಲ, ನನಗೆ ಆಗಲ್ಲ ಅಂತ ಅನ್ಕೊಂಡಿದ್ದೆ. ಸೊ ಫೈನಲಿ ಈ ಸತಿ ನಾನು ಡೈಮಂಡ್ ಕೂಡ ಪರ್ಚೇಸ್ ಮಾಡಿದೀನಿ. ಅದು ಗೊತ್ತಾದ್ಮೇಲೆ ಏನೇನೆಲ್ಲ ಗೋಲ್ಡ್ ತಗೊಂಡ್ ಬಂದಿದ್ದೀನಿ. ಆಕ್ಚುಲಿ ಗೋಲ್ಡ್ ಫುಲ್ ಕಲೆಕ್ಷನ್ ವಿಡಿಯೋ ಮಾಡ್ಬೇಕಂತ ಅನ್ಕೊಂಡಿದ್ದೆ, ಬಟ್ ನನಗೆ ಟೈಮ್ ಆಗ್ಲಿಲ್ಲ. ಹಾಗೆ ಎಲ್ಲ ಗೋಲ್ಡ್ನು ನಾವು ಬ್ಯಾಂಕಲ್ಲಿ ಇಡೋ ಕಾರಣ ತಗೊಂಡ್ ಬರೋದು ಎಲ್ಲ ವಿಡಿಯೋ ಮಾಡ್ಕೊಳ್ಳೋದು ಅದೆಲ್ಲ ಆಗ್ಲಿಲ್ಲ ನನಗೆ. ಸೊ ಹಾಗಾಗಿ ಇಲ್ಲಿಗೆ ಏನೇನು ತಗೊಂಡ್ ಬಂದಿದ್ದೀನಿ ಅನ್ನೋದನ್ನ ನಾನು ನಿಮ್ ಜೊತೆ ಶೇರ್ ಮಾಡ್ಕೊಳ್ತೀನಿ. ಗೋಲ್ಡೇ ತೋರಿಸ್ಬಿಡ್ತೀನಿ, ಆಮೇಲೆ ಡೈಮಂಡ್ ಹೋಗೋಣ. ಸೊ ಫಸ್ಟ್ ಬಂದ್ಬಿಟ್ಟು ನನ್ನ ಫೇವ್ರೆಟ್ ಅಂದ್ರೆ ಫೇವ್ರೆಟ್ ಇದು. ತುಂಬಾ ಆಸೆ ಪಟ್ಟು ಇಷ್ಟಪಟ್ಟು ಆರ್ಡರ್ ಕೊಟ್ಟು ಮಾಡಿಸ್ಕೊಂಡಿದ್ದಂಥದ್ದು. ನಾನು ಯಾವುದೇ ಒಡವೆಗಳನ್ನ ಹೋಗಿ ಹಂಗೆ ಅಂಗಡಿಯಲ್ಲಿ ನೋಡಿ ತಗೊಂಡ್ ಬಂದಿರೋದು ತುಂಬಾ ಕಮ್ಮಿ. ಸೊ ನನಗೇನು ಇಷ್ಟನೋ ಅದನ್ನ ನಾನು ಆರ್ಡರ್ ಕೊಟ್ಬಿಟ್ಟು ಮಾಡಿಸ್ಕೊಳ್ತೀನಿ. ಫಸ್ಟ್ ಬಂದು ಅಡ್ಡಿಕೆ, ಕೆಂಪು ಹರಳಿನ ಅಡ್ಡಿಕೆ. ಸೊ ನೋಡ್ತಾ ಇರ್ಬೋದು, ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಅದನ್ನ. ಸೊ ನನ್ನ ಹತ್ರ ಬಿಳಿಯ ಇದು ಕೆಂಪಿಂದು, ನನ್ನ ಹತ್ರ ವೈಟ್ ಸ್ಟೋನ್ ಅಡ್ಡಿಕೆ ಇದೆ. ಸೊ ಇದು ಒಂದು ಕೆಂಪು ಸ್ಟೋನ್ ಇದ್ರೆ ತುಂಬಾ ಸೀರೆಗಳಿಗೆ ಮ್ಯಾಚ್ ಆಗುತ್ತೆ. ಹಾಗೆ ನೀವೆಲ್ಲ ನೋಡಿರ್ತೀರಿ ಅಡ್ಡಿಕೆಗಳು ರೌಂಡ್ ಇರುತ್ತೆ, ಇದು ಮಾವಿನಕಾಯಿ ಶೇಪ್ ಇದೆ. ಸೊ ಈ ತರ, ಹಾಗೆ ಪದಕ ಬಂದು ಈ ತರ ಇದೆ, ಕೆಳಗಡೆ ಮುತ್ತು ಬರುತ್ತೆ. ಹಾಕೊಂಡ್ರೆ ಎಷ್ಟು ಬ್ಯೂಟಿಫುಲ್ ಆಗಿ ಕಾಣಿಸುತ್ತೆ. ಹಾಗೆ ಇದು ಬಂದು ಟೈಮ್ಲೆಸ್ ಪೀಸಸ್, ಯಾವಾಗಾದ್ರೂ ಹಾಕೋಬಹುದು, ಯಾವುದೇ ಫಂಕ್ಷನಿಗಾದ್ರೂ ಹಾಕೋಬಹುದು. ಯಾವತ್ತೂ ಇದು ಹಳೆಯ ಡಿಸೈನ್ ಅಂತ ಅನ್ಸೋದಿಲ್ಲ. ಹಾಗೆ ಹಿಂದ್ಗಡೆ ನೋಡಬಹುದು ಸಾಲಿಡ್ ಆಗಿದೆ. ವರ್ಕ್ ಮಾತ್ರ ತುಂಬಾನೇ ಚೆನ್ನಾಗಿ ಮಾಡಿದ್ದಾರೆ ಇದ್ರದ್ದು. ಹಾಗೆ ಕೆಲವು ಜನ ಏನ್ ಮಾಡ್ತಾರೆ, ಸ್ಟೋನ್ಸ್ ಒಡವೆಗಳಿಗೆ ಹಾಕಕ್ಕೆ ಇಷ್ಟಪಡಲ್ಲ. ಬಟ್ ಏನ್ ಮಾಡ್ತಾರೆ ಗೊತ್ತಾ, ನಮಗೆ ಸ್ಟೋನ್ಸ್ ನ ವೇಟ್ ನ ತೆಗೆದು ನಮ್ಗೇನು ವೇಸ್ಟೇಜ್ ಕಮ್ಮಿ ಹಾಕ್ತಾರೆ. ಅದೇ ಸ್ಟೋನ್ಸ್ ಇಲ್ಲ ಅಂತಂದ್ರೆ ವೇಸ್ಟೇಜ್ ಜಾಸ್ತಿ ಹಾಕ್ತಾರೆ, ಅಂದ್ರೆ ಮೇಕಿಂಗ್ ಚಾರ್ಜ್ ಜಾಸ್ತಿ ಆಗ್ತಾರೆ. ಸೊ ಎಲ್ಲ ಒಂದೇನೆ. ಎಸ್, ಇದ್ರೊಳಗೆ ಇದು ಎಷ್ಟು ಗ್ರಾಮ್ ಇದೆ ಏನು ಅದೆಲ್ಲ ನಾನು ಹೇಳಲ್ಲ ಡೆಫಿನೆಟ್ಲಿ. ಹಂಗೆ ನಾನು ಡಿಸೈನ್ ನ ಮಾತ್ರ ತೋರಿಸ್ತಾ ಇದ್ದೀನಿ. ಸೊ ಇದು ಬಂದು ಇಷ್ಟು ಆಲ್ರೆಡಿ ಹಾಕೊಂಡಿದ್ದೀನಿ ನಾನು, ಇದನ್ನ ನೋಡಿರಬಹುದು ನೀವು. ಹಾಗೆ ಅದಕ್ಕೆ ಮ್ಯಾಚಿಂಗ್ ಆಗುವಂತಹ ಜುಮ್ಕಿ, ಇದು ಎಲ್ಲರಿಗೂ ಇಷ್ಟ ಆಗುತ್ತೆ ಸಾಮಾನ್ಯವಾಗಿ. ಬೆಳ್ಳಿ ಮೋಡ ಜುಮ್ಕಿ, ಇದು ಯಾರಿಗೆ ಇಷ್ಟ ಆಗಲ್ಲ ಹೇಳಿ. ಇದು ಬಂದು ನಮ್ಮ ಅಜ್ಜಿದು, ತುಂಬಾ ಅಂದ್ರೆ ತುಂಬಾನೇ ಇಷ್ಟ ನನಗೆ. ಈ ನಮ್ಮ ಅಜ್ಜಿ ನೆನಪಿದು ನನಗೆ. ಸೊ ಈ ಓಲೆಗಳು ಕೆಳಗಿನ ಮಾತ್ರ ನಾವು ರೀಸೆಂಟ್ ಆಗಿ ಮಾಡಿಸ್ಕೊಂಡಿದ್ದಂತಹ ಜುಮ್ಕಿ, ತುಂಬಾ ದೊಡ್ಡಕ್ಕೆ ತುಂಬಾ ಚೆನ್ನಾಗಿ ಬ್ಯೂಟಿಫುಲ್ ಆಗಿ ಕಾಣಿಸುತ್ತೆ. ಇದು ಬೆಳ್ಳಿ ಮೋಡ ಜುಮ್ಕಿ, ಕೆಂಪು ಅರಳಿನ ಅಡ್ಡಿಕೆಗೆ ಹೇಳು ಮಾಡಿಸಿದ್ದು. ಸೊ ಹಾಗಾಗಿ ಅದು ಒಂದು ಸೆಟ್ ನ ನಾನು ಇಲ್ಲಿಗೆ ತಗೊಂಡ್ ಬಂದಿದ್ದೀನಿ. ಚಿಕ್ಕದ ಪುಟಾಣಿದೊಂದು ನೆಕ್ಲೆಸ್ ತಗೊಂಡ್ ಬಂದಿದ್ದೀನಿ. ನಾನು ಲಾಸ್ಟ್ ಗಣೇಶ ಹಬ್ಬದಲ್ಲಿ ಹಾಕೊಂಡಿದ್ದೆ ಇದನ್ನ ನೆಕ್ಲೆಸ್ ನ. ಸೊ ಇದು ಒಂದು ಮಧ್ಯ ಲಕ್ಷ್ಮಿ ಇದೆ, ಆ ಕಡೆ ಈ ಕಡೆ ಎಲ್ಲ ನವಿಲ್ಗಳಿದಾವೆ. ಈ ತರ ಸಿಂಪಲ್ ಆಗಿ ಚೋಕರ್ ತರಾನು ಹಾಕೋಬಹುದು ಅಥವಾ ಸ್ವಲ್ಪ ಕೆಳಗೂ ಹಾಕೋಬಹುದು. ಸೊ ಬ್ಯೂಟಿಫುಲ್ ಆಗಿದೆ ಈ ತರ. ಆಮೇಲೆ ನನ್ನ ಹತ್ರ ಒಂದು ಸ್ವಲ್ಪ ದಪ್ಪ ಮುತ್ತಿಂದೆಲ್ಲ ಇತ್ತು ಸರ, ಅದನ್ನ ನಾನು ಈ ಸತಿ ತಗೊಂಬಂದಿಲ್ಲ, ಲಾಸ್ಟ್ ಟೈಮ್ ತಗೊಂಬಂದಿದ್ದೆ. ಸುಮಾರು ಜನ ಕೇಳಿದ್ರೆ ಅದನ್ನ ನಾನು ಯಾವುದೋ ಹಬ್ಬಕ್ಕೆ ಹಾಕೊಂಡಾಗ.
ಬಟ್ ಈ ಸತಿ ಅದನ್ನು ತೊಗೊಂಡು ಬಂದಿಲ್ಲ, ಮತ್ತೆ ಯಾವಾಗಾದರೂ ತೋರಿಸ್ತೀನಿ ಅದನ್ನು. ಅದಕ್ಕೆ ಮ್ಯಾಚಿಂಗ್ ತೊಗೊಂಬಂದಿದಂತೂ ಈ ಜುಮ್ಕಿ ಆಲ್ರೆಡಿ ತೋರಿಸಿದ್ದೀನಿ ನಿಮಗೆ. ನಾನು US ಇಂದ ಒಂದಿಷ್ಟು ಜೇಡ್ನ ತಗೊಂಡು ಇಂಡಿಯಾಕ್ಕೆ ಹೋಗಿದ್ದೆ. ಸೊ ಆ ಜೇಡ್ನ ನಾನು ಕೊಟ್ಬಿಟ್ಟು ಈ ಥರ ಒಂದು ನೆಕ್ಲೆಸ್ನ ಮಾಡಿಸಿದ್ದೀನಿ. ಅಷ್ಟು ಬ್ಯೂಟಿಫುಲ್ ಆಗಿ ಕಾಣಿಸುತ್ತೆ ನೋಡಿ. ಹಾರ ಜೇಡ್ ಮತ್ತೆ ಬಂಗಾರದ ಗುಂಡು ಹಾಕ್ಬಿಟ್ಟು ಇಲ್ಲಿ ಒಂದು ಇದು ಹಾಕ್ಸಿದ್ದೀನಿ. ಏನೇನು ಥರ ಇದು ಮೋಪ್, ನವಿಲಿನ ಮೋಪ್. ಅದು ಎಷ್ಟು ಚೆನ್ನಾಗಿದೆ ನೋಡಿ. ಗ್ರೀನ್ ವೈಟ್ ಹಾಗೆ ಪಿಂಕ್ ಕಾಂಬಿನೇಷನ್ ತುಂಬಾನೇ ಚೆನ್ನಾಗಿ ಕಾಣಿಸುತ್ತೆ. ಇದು ಒಂದ್ಸಲ ಹಾಕೊಂಡ್ಬಿಟ್ರೆ, ಇವಾಗೆಲ್ಲ ಈ ತರ ಬೀಡ್ಸ್ ಇಂದು ಸರಗಳು ತುಂಬಾ ಟ್ರೆಂಡಿಂಗ್ ಆಗಿದೆ. ಹಾಗೆ ಈ ಜೇಡ್ ಏನಿದೆ ಅಲ್ಲ, ಪ್ಯೂರ್ ಜೇಡ್. ನಾನು ಇಲ್ಲಿ US ಅಲ್ಲಿ ಹುಡುಕಿ ತಗೊಂಡು ಹೋಗಿ ಮಾಡಿಸಿದಂತಹ ಒಂದು ಸರ ಇದು. ಸೊ ಇದನ್ನೆಲ್ಲ ಹಾಕೊಂಡಾಗ ನಿಮಗೆ ತೋರಿಸ್ತೀನಿ ಹೇಗೆ ಕಾಣಿಸುತ್ತೆ ಲುಕ್ಕು ಅಂತ. ತುಂಬಾ ಜನ ಇದನ್ನ ಮಾಡಕ್ ಕೊಟ್ಟಾಗ ಮಾಡಾದ್ಮೇಲೆ ಅಂಗಡಿಯಲ್ಲೆಲ್ಲ ತುಂಬಾ ಜನ ನೋಡಿ ಇಷ್ಟಪಟ್ಟಿದಾರಂತೆ ಇದನ್ನ. ಸೊ ಎಸ್, ಬ್ಯೂಟಿಫುಲ್ ಆಗಿ ಕಾಣಿಸುತ್ತೆ ಇದು. ಇದು ಏನು ಜೇಡ್ ಏನಿದೆ ಅಲ್ಲ, ನಮಗೆ ಮುಟ್ಟಿದ ತಣ್ಣಗೆ ಅನ್ಸುತ್ತೆ. ಸೊ ಅವಾಗ ಗೊತ್ತಾಗುತ್ತೆ ನಮಗೆ ರಿಯಲ್ ಅಂತ. ಇಲ್ಲ ಅಂತಂದ್ರೆ ಪ್ಲಾಸ್ಟಿಕ್ ತರ ಇರುತ್ತೆ, ಅದು ವೇಟ್ ಮತ್ತೆ ಅದು ಫೀಲೇ ಚೆನ್ನಾಗಿ ಬೇರೆ ಇರುತ್ತೆ ರಿಯಲ್ ಜೇಡ್ದು. ಸೊ ಹಾಗಾಗಿ ಇದನ್ನ ಒಂದು ತಗೊಂಡ್ ಬಂದೆ. ಈ ರಿಂಗ್ ಅಥವಾ ಹೂಪ್ಗಳು ತುಂಬಾನೇ ಇಷ್ಟ ಆಗುತ್ತೆ. ನಿಮಗೆ ಅನ್ನಿಸ್ಬೋದು ಅದು ಓಲ್ಡ್ ಡಿಸೈನು, ಹಳೆ ತರ ಅಂತ, ಬಟ್ ಅದನ್ನ ಹಾಕೊಂಡಾಗ ತುಂಬಾನೇ ಚೆನ್ನಾಗಿ ಕಾಣಿಸುತ್ತೆ. ನನ್ನ ಮುಖಕ್ಕೆ ಅಥವಾ ನನ್ನ ಫೇಸ್ ಶೇಪಿಗೆ ಅಂತ ಅನ್ಕೊಳ್ತೀನಿ, ಅದು ತುಂಬಾನೇ ಚೆನ್ನಾಗಿ ಕಾಣಿಸುತ್ತೆ. ಸೊ ಈ ತರ ದೊಡ್ಡದಾದಂತಹ ರಿಂಗ್ ಈ ತರ ಎಲ್ಲರ ಹತ್ರನೂ ಇರುತ್ತೆ. ಇದು ಒಂದು 916. ಸೊ ಇದನ್ನ ನಾನು ತಗೊಂಬಂದಿದ್ದೀನಿ. ನನ್ನ ಹತ್ರ ಈ ತರ ಚಿಕ್ಕದು ಇದೆ, ತೋರಿಸ್ತೀನಿ. ತುಂಬಾ ಇದಾವೆ ನನ್ನ ಹತ್ರ ಈ ತರ ರಿಂಗ್. ಸೊ ಇದು ಬಂದು ಚಿಕ್ಕದು, ಇದು ಬಂದು ದೊಡ್ಡದು. ಇದಕ್ಕೆ ಮುತ್ತನ್ನ ಹಾಕಿಟ್ಟಿದ್ದೀನಿ. ಇದನ್ನ ತೆಗಿಬಹುದು ಅಥವಾ ಹಾಕೋಬಹುದು. ಸೊ ಇದು ನೋಡ್ಬೋದು ಸೈಜ್ ಸ್ವಲ್ಪ ದೊಡ್ಡದಿದೆ. ಆಮೇಲೆ ಈ ಥರದ್ದು ಇದೆ, ಇದನ್ನ ಆಲ್ರೆಡಿ ತೋರಿಸಿದ್ದೀನಿ. ಇದು 916. ಅದು ನಂಗೆ ತುಂಬಾನೇ ಇಷ್ಟ. ಅದೇನೋ ಗೊತ್ತಿಲ್ಲ, ನಂಗೆ ಸಖತ್ತಾಗಿ ಕಾಣಿಸುತ್ತೆ. ಮಾಡರ್ನ್ ಡ್ರೆಸ್ಸಸ್ಗೂ ಹಾಕೋಬಹುದು, ಹಾಗೆ ಸೀರೆಗೂ ಹಾಕೋಬಹುದು. ಸೀರೆಗೆ ಹಾಕೊಳ್ಳೋಕ್ಕೆ ಸೀರೆ, ಚೂಡಿ, ಕುರ್ತಾ ಅದಕ್ಕೆಲ್ಲ ಹಾಕೊಳ್ಳೋಕ್ಕೆ ಈ ಥರ ಒಂದು ಇಯರಿಂಗ್ನ ತೊಗೊಂಡಿದ್ದೀನಿ. ಇದು ಸುಮಾರು ವರ್ಷದಿಂದ ನೋಡ್ತಾ ಇರ್ಬೋದು, ಸುಮಾರು ಜನದ ಹತ್ರ ಇರಬಹುದು, ಅಥವಾ ಔಟ್ ಆಫ್ ಸ್ಟೈಲ್ ಅಂತ ಅನ್ಕೋಬಹುದು ನೀವು. ಬಟ್ ನನಗೆ ಇದು ಹಾಕೊಂಡಾಗ ತುಂಬಾನೇ ಚೆನ್ನಾಗಿ ಅನ್ಸುತ್ತೆ. ಅದು ಈ ಏನು ಇದು ಗುಂಡುಗಳಿದಾವಲ್ಲ, ಅದಕ್ಕೆ ಗೆರೆ ಮಾಡಿದ್ದಾರೆ. ಸೊ ಅದನ್ನ ನೀವು ಲೈಟಿಗೆ ಬಿದ್ದ ತಕ್ಷಣ ಅದು ಪಳಪಳ ಅಂತ ಹೊಳೆಯುತ್ತೆ. ತುಂಬಾನೇ ಚೆನ್ನಾಗಿ ಅನ್ಸುತ್ತೆ ಇದೆಲ್ಲ. ಏನಂತಂದ್ರೆ ಯಾವಾಗ್ಲೂ ಔಟ್ ಆಫ್ ಫ್ಯಾಷನ್ ಹೋಗೋದಿಲ್ಲ. ನೀವು ಹಾಕೊಂಡು ಅದನ್ನೇ ಸ್ವಲ್ಪ ಚೆನ್ನಾಗಿ ಸ್ಟೈಲ್ ಮಾಡಿದ್ರೆ ಅದು ತುಂಬಾನೇ ಚೆನ್ನಾಗಿ ಕಾಣಿಸುತ್ತೆ. ಸೊ ಇದು ಒಂದು ಜೊತೆ ಕಿವಿದು. ನೀವು ಸುಮಾರು ಜನ ಕೇಳ್ತಿರ್ತೀರಿ ನಿಮ್ಮ ಫಿಂಗರ್ ರಿಂಗ್ ಅಥವಾ ನೀವು ಡೈಲಿ ಹಾಕೊಳ್ಳೋ ಅಂಥದ್ದನ್ನ ತೋರಿಸಿ ಅಂತ. ಸೊ ನಾನು ಇಂಡಿಯಾಕ್ಕೆ ಹೋದ ತಕ್ಷಣ ಈ ಒಂದು ಫಿಂಗರ್ ರಿಂಗ್ನ ಮಾಡಿಸಿದಂಥದ್ದು. ಇದು 916. ತುಂಬ ಭಾರ ಇದೆ. ಇದು ತುಂಬ ಚೆನ್ನಾಗಿದೆ. ಲೈಕ್ ಇದ್ರೊಳಗೆ ಏನು ಡಿಸೈನ್ ಇಲ್ಲ, ಪ್ಲೇನ್ ಬಟ್ ಬ್ಯೂಟಿಫುಲ್ ಆಗಿ ಕಾಣಿಸುತ್ತೆ. ಎವ್ರಿ ಡೇ ರಿಂಗ್. ನನಗೆ ತುಂಬ ಜನ ಕೇಳಿದ್ದಾರೆ, US ಅಲ್ಲೇ ತುಂಬ ಜನ ಕೇಳಿದ್ದಾರೆ, ನಿಮ್ಮ ರಿಂಗ್ ತುಂಬ ಚೆನ್ನಾಗಿದೆ, ನಿಮ್ಮ ಡಿಸೈನ್ ತುಂಬ ಚೆನ್ನಾಗಿದೆ ಅಂತ ಕೇಳಿದ್ದಾರೆ. ಏನಾದರೂ ಬೇಕಂದ್ರೆ ಇದು ಡಿಸೈನ್ ನೋಡ್ಕೋಬಹುದು. ಇಷ್ಟು ಚೆನ್ನಾಗಿದೆ ಅಲ್ವಾ? ಹಾಗೆ ನಾನು ಇದನ್ನ ಅಡ್ಜಸ್ಟೇಬಲ್ ಮಾಡಿಸ್ಕೊಂಡಿದ್ದೀನಿ. ಸೊ ಏನು ಅಂತಂದ್ರೆ ನನ್ನ ಕೈ ಬೆರಳು ತುಂಬ ತೆಳುವಿದೆ, ಚಿಕ್ಕ ಮಕ್ಕಳ ತರ ತೆಳ್ಳಗಿದೆ. ಆದ್ರೆ ಚರಿದ್ ಹಂಗಿಲ್ಲ, ಸ್ವಲ್ಪ ದಪ್ಪ ಇದೆ. ಅವ್ರ ಪಪ್ಪನ ತರ ಬೆರಳೆಲ್ಲ ಸ್ವಲ್ಪ ದಪ್ಪ ಅವಳದು. ಸೊ ಅವಳಿಗೂ ಆಗ್ಲಿ ಅನ್ನೋ ಒಂದು ಕಾರಣಕ್ಕೆ ನಾನು ಈ ತರ ಅಡ್ಜಸ್ಟೇಬಲ್ ಮಾಡ್ತಿದ್ದೀನಿ. ಸೊ ಅದನ್ನ ಅಡ್ಜಸ್ಟ್ ಮಾಡ್ಕೊಳ್ಳಬಹುದು. ಸೊ ಎಸ್, ಇದು ಒಂದು. ಹಾಗೇನೆ ನೆಕ್ಸ್ಟ್ ಬರೋದಾದ್ರೆ ಈ ತರ ಒಂದು ರಿಂಗ್ನ ನಾನು ಮಾಡಿಸ್ಕೊಂಡಿದ್ದೀನಿ. ಸ್ಟ್ಯಾಕಿಂಗ್ ಅಂತ ಹೇಳ್ತಾರಲ್ಲ, 2, 3 ಹಾಕೊಂಡು ಈ ತರ ಸ್ಟ್ಯಾಕ್ ಮಾಡ್ಕೊಳ್ಳೋ ತರ. ಇಲ್ಲಿ ನಾನು 3 ರಿಂಗ್ನ ಹಾಕೊಂಡಿದ್ದೀನಿ. 1, 2, 3. ಸೊ ನೋಡ್ತಾ ಇರ್ಬೋದು ಎಷ್ಟು ಬ್ಯೂಟಿಫುಲ್ ಆಗಿ ಕಾಣಿಸುತ್ತೆ ಅಂತ ಹೇಳ್ಬಿಟ್ಟು. ಇದನ್ನ ಸೇಮ್ ಸೈಜ್ ಸೇಮ್ ಡಿಸೈನ್ ರೀಸೆಂಟಾಗಿ ಮಾಡಿಸ್ಕೊಂಡಿದ್ದು. ಇದು ನನ್ನ ಸೋದರ ಮಾವನ ಮದುವೆ ಕೊಟ್ಟಿದ್ದಂಥದ್ದು, ನನ್ನ ಅಮ್ಮನ ತಮ್ಮ. ಸೊ ಅದನ್ನ ಮಧ್ಯೆ ಹಾಕಿ
ಇದನ್ನ ಮೇಲೆ ಕೆಳಗೆ ಹಾಕೊಂಡಾಗ ಎಷ್ಟು ಬ್ಯೂಟಿಫುಲ್ ಆಗಿ ಕಾಣಿಸುತ್ತೆ ನೋಡಿ. ಎವ್ರಿ ಡೇ ಜ್ಯುವೆಲ್ಸ್ ನಾವು ಹೊರಗೆ ಹೋಗ್ತಾ ಇರ್ತೀವಿ, ಯಾರನ್ನೋ ಮೀಟ್ ಮಾಡ್ತಾ ಇರ್ತೀವಿ. ಹಬ್ಬಗಳಲ್ಲಿ ಹಾಕೊಳ್ಳೋದು ಡಿಫ್ರೆಂಟ್, ಹಬ್ಬಗಳು ಮದುವೆಗಳೆಲ್ಲ ಹಾಕೊಳ್ಳೋದೆಲ್ಲ ಬೇರೆ ಥರ. ಬಟ್ ಎವ್ರಿ ಡೇ ಜ್ಯುವೆಲ್ಸ್ಗಳು ನಾವು ಸ್ವಲ್ಪ ಚೆನ್ನಾಗಿರುವಂಥದ್ದು ನನಗೆ ಹಾಕೊಳ್ಳೋಕೆ ಇಷ್ಟ ಆಗುತ್ತೆ, ಎವ್ರಿ ಡೇ ಹಾಕ್ಕೋಬೇಕು. ಆ್ಯಂಡ್ ಆಮೇಲೆ ನಾನು ರೀಸೆಂಟಾಗಿ ತೊಗೊಂಡಿರುವಂತಹ ಒಂದು ಬ್ರೇಸ್ಲೆಟ್ಟು. ಸೊ ಇಲ್ಲಿ ಹುಕ್ ಇದೆ, ಚೇನ್ ಇದೆ, ಹಾರ್ಟ್ ಇದೆ, ನೋಡ್ತಾ ಇರ್ಬೋದು, ಹಾರ್ಟ್. ಈ ಒಂದು ಬ್ರೇಸ್ಲೆಟ್ನ ನಾನು ರೀಸೆಂಟಾಗಿ ತೊಗೊಂಡಿದ್ದೀನಿ, ಜಸ್ಟ್ ಒಂದು 4 months ಬ್ಯಾಕ್ ಅನ್ಕೋತೀನಿ. ಸೊ ಡೈಲಿ ಯೂಸ್ಗೆ. ಇನ್ನೊಂದು ಡೈಲಿ ಯೂಸ್ಗೆ ಇರುವಂಥದ್ದು ಇದು, ಸಖತ್ ರಫ್ ಯೂಸ್ ಮಾಡಿದ್ದೀನಿ ಇದನ್ನು. ತುಂಬ ಜನ ಕೇಳ್ತಾರೆ. ಇದು ಸ್ಕ್ರೂ ಇದೆ, ನೋಡ್ತಾ ಇರ್ಬೋದು, ಇಲ್ಲಿ ಸ್ಕ್ರೂ ಕೊಟ್ಟಿದ್ದಾರೆ ಹಾಕಕ್ಕೆ ತೆಗಿಯೋಕ್ಕೆ. ಇದು 916, ಸಖತ್ ಗಟ್ಟಿ ಇದೆ. 2.5 ವರ್ಷ ಮೇಲಾಯಿತು ನಾನು ಇದನ್ನ ಯೂಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ. ಡೈಲಿ ಹಾಕ್ಕೊಳ್ತೀನಿ, ಏನೂ ಆಗಿಲ್ಲ. ಸೊ ಈ ರಿಂಗಿಗೂ ಈ ಬ್ರೇಸ್ಲೆಟಿಗೂ ತುಂಬಾ ಚೆನ್ನಾಗಿ ಮ್ಯಾಚ್ ಆಗಿದೆ, ಬಿಕಾಸ್ ಇದು ಪ್ಲೇನ್ ಇದೆ. ತುಂಬಾ ಕ್ಲಾಸಿಕ್ ಆಗಿ ಬ್ಯೂಟಿಫುಲ್ ಆಗಿ. ಎವ್ರಿ ಡೇ ಜ್ಯುವೆಲ್ಸ್ ತುಂಬಾ ಇಂಪಾರ್ಟೆಂಟ್ ನನಗೆ, ಬಿಕಾಸ್ ನನಗೆ ಫಂಕ್ಷನ್ನಲ್ಲಿ ಹಾಕೊಳ್ಳೋಕ್ಕಿಂತ ಎವ್ರಿ ಡೇ ನನಗೆ ಖುಷಿ ಪಡ್ಬೇಕು ನಾನು ಅದನ್ನು ಹಾಕೊಂಡು. ಸೊ ಹಾಗಾಗಿ ಜ್ಯುವೆಲ್ಸ್ಗಳು ತುಂಬ ದುಡ್ಡು ಕೊಟ್ಟು ತೊಗೊಳ್ತೀವಿ, ಅದನ್ನು ಬೀರೊಳಗಿಟ್ಟು ಯಾವಾಗೋ ಒಂದಿನ ಹಾಕ್ಕೊಳ್ಳೋ ಬದಲು ಸೊ ದಿನ ಹಾಕ್ಕೊಂಡ್ರೆ ನನಗೆ ಅದು ಖುಷಿ ಕೊಡುತ್ತೆ. ಸೊ ಇದೆಲ್ಲ ನನ್ನ ಎವ್ರಿ ಡೇ ಜ್ಯುವೆಲ್ಸ್ ಆಯಿತು. ಇವಾಗ ಡೈಮಂಡ್ಗೆ ಬರೋಣ. ಡೈಮಂಡಲ್ಲಿ ಫಸ್ಟ್ ತೊಗೊಂಡಿದ್ದಂಥದ್ದು ನಾನು ಮೂಗ್ಬಿಟ್ಟು. ಸೊ ಇದು ನೋಡ್ತಾ ಇರ್ಬೋದು, ಆಮೇಲೆ ಬಿಚ್ಚಿಬಿಟ್ಟು ತೋರಿಸ್ತೀನಿ ನಿಮಗೆ. 1 2 3 4 5 6 7 ಸ್ಟೋನ್ ಇರುವಂಥದ್ದು ಮೂಗ್ಬಟ್ಟು. ಸೊ ತುಂಬಾ ಬ್ಯೂಟಿಫುಲ್ ಆಗಿ ಕಾಣಿಸುತ್ತೆ ಇದು. ಚೆನ್ನಾಗಿ ಕೇಳ್ತಾರೆ, ಏನು ನಿಮ್ಮ ಮೂಗ್ಬಟ್ಟು ತುಂಬಾ ಹೊಳೆಯುತ್ತಲ್ಲ ಅಂತ ಹೇಳ್ಬಿಟ್ಟು. ಎಸ್, ಡೈಮಂಡಲ್ಲಿ ಡಿಫ್ರೆಂಟ್ ಕ್ಯಾಟಗರೀಸ್ ಇರುತ್ತೆ. VVS, VVS1, VVS2 ಅಂತೆಲ್ಲ ಇರುತ್ತೆ. ಸೊ ಅದರಲ್ಲಿ ಇದು ಟಾಪ್ ಕ್ವಾಲಿಟಿದು, ಅದಕ್ಕೆ ಈ ಹರಳು ತುಂಬಾ ಚೆನ್ನಾಗಿ ಹೊಳೆಯುತ್ತೆ. ಸೊ ಫಸ್ಟ್ ನಾನು ಪರ್ಚೇಸ್ ಮಾಡಿದ್ದು ಇದೆ. ಸೆಕೆಂಡ್ ನಾನು ತೊಗೊಂಡಿದ್ದಂಥದ್ದು ಜ್ಯುವೆಲ್ರಿ ಬಂದು ಇದು ಡೈಮಂಡ್ದು. ಎಷ್ಟು ಚೆನ್ನಾಗಿದೆ ನೋಡ್ತಾ ಇರ್ಬೋದು. ಸರ ತುಂಬ ತೆಳು ಸರ ಇದು, ಅದಕ್ಕೆ ಈ ಥರ ಡೈಮಂಡ್ ಪೆಂಡೆಂಟ್ ಕೊಟ್ಟಿದ್ದಾರೆ. ನಾನು ಮಾಂಗಲ್ಯ ಸರ ತುಂಬ ಜನ ಕೇಳಿದ್ದೀನಿ ಡಿಸೈನ್ ತೋರಿಸ್ರಿ ಅಂತ. ಇದೇ ನನ್ನ ಮಾಂಗಲ್ಯ ಸರ. ಪ್ಲೇನ್ ಚೈನಿಗೆ ನಾನು ಈ ಥರ ಮಾಂಗಲ್ಯನ ಹಾಕಿಸ್ಕೊಂಡಿದ್ದೀನಿ. ಕರಿಮಣಿ ಹಾಕಿಸ್ಕೊಂಡಿಲ್ಲ, ಬಿಕಾಸ್ ಅದೇ ಅವ್ರು ಲೇಟ್ ಮಾಡಿದ್ರು ಅಂತ. ಆಮೇಲೆ ನನಗೆ ಇದೇ ಇಷ್ಟ ಆಯಿತು, ಇದೇ ತುಂಬ ಚೆನ್ನಾಗಿದೆ ಅಂತ ಅನ್ನಿಸ್ತು. ಸೊ ಇದು ಒಳಗಡೆ ಹಾಕೊಂಡಾಗ ನಿಮಗೇನು ಅನಿಸುತ್ತೆ, ತಾಳಿ ಹಾಕೊಂಡಿಲ್ಲ ಅಂತ ಅನಿಸುತ್ತೆ. ಸೊ ನನ್ನ ಬರ್ಡೇ ವ್ಲಾಗಲ್ಲಿ ಯಾರಾದರೂ ನೋಡಿಲ್ಲ ಅಂತಂದರೆ ಹೋಗಿ ನೋಡಬಹುದು. ಸೊ ಅದರಲ್ಲಿ ಒಂದಿಷ್ಟು ಜನ ಕಮೆಂಟ್ ಮಾಡಿದ್ದಾರೆ ಮಾಂಗಲ್ಯ ಎಲ್ಲಿ ಅಂತ. ಇಲ್ಲೇ ಇದೆ ಮಾಂಗಲ್ಯ. ಎಸ್, ಸರದ ವಿಚಾರಕ್ಕೆ ಬರೋಣ. ಇವಾಗ ಡೈಮಂಡ್ ನೆಕ್ಲೆಸ್ಸು. ಎಸ್, ಇದು ಡೈಮಂಡ್ ನೆಕ್ಲೆಸ್ ಅಲ್ಲ, ಡೈಮಂಡ್ ಟಾಳಿದು. ಇದು ಹಿಂದ್ಗಡೆ ಈ ಥರ ಇದೆ, ಮುಂದ್ಗಡೆ ಈ ಥರ ಇದೆ. ಸರ ಬಂದು ತೆಳು ಸರ. ಇದು ಡೈಲಿ ಹಾಕೊಂಡ್ರು ಏನೂ ಆಗಲ್ಲ ಅಂತ ಹೇಳಿದ್ದಾರೆ, ಬಿಕಾಸ್ ಡೈಮಂಡ್ನ ನಾವು 22 ಕ್ಯಾರೆಟಲ್ಲಿ ಮಾಡಿಸಲ್ಲ ತುಂಬ ಜನ. ಅಂದರೆ ಅದು ಬರೋದೇ ರೋಸ್ ಗೋಲ್ಡ್ ಅಥವಾ 18 ಕ್ಯಾರೆಟಲ್ಲೇ ಬರುತ್ತೆ. ಸೊ ಇದನ್ನ ನಾನು ಮಾಡಿಸಿಲ್ಲ, ಜಸ್ಟ್ ಹೋಗಿ ರೆಡಿ ತೊಗೊಂಡು ಬಂದಿದ್ದಂತಹ ಒಂದು ಜ್ಯುವೆಲ್ರಿ. ದಿಸ್ ಒನ್, ಇದೇನು ಮಧ್ಯೆ ಬರುತ್ತಲ್ಲ, ಇಡೀ ಅವರ ಶಾಪಲ್ಲೇ ಇದು ಒಂದೇ ಪೀಸ್ ಇದ್ದಿದ್ದಂಥದ್ದು. ಇದು ಬಂದು ಸಾಲಿಟರ್ ಡೈಮಂಡು. ನಿಮಗೆಲ್ಲ ಗೊತ್ತಿರುತ್ತೆ, ಚಿಕ್ಕ ಚಿಕ್ಕ ಡೈಮಂಡ್ಸ್ಕಿನ ಸಾಲಿಟರ್ ಡೈಮಂಡ್ಸು ಹೆಚ್ಚು ದುಡ್ಡು, ಹಾಗೇನೆ ರೀಸೇಲ್ ವ್ಯಾಲ್ಯೂ ಅದಕ್ಕೆ ತುಂಬಾ ಚೆನ್ನಾಗಿರುತ್ತೆ. ಸೊ ದಿಸ್ ಈಸ್ ದ ಇಯರಿಂಗ್. ಟ್ರಯಾಂಗಲ್ ಶೇಪಲ್ಲಿದೆ. ಇದೂ ಅಷ್ಟೇ, ನಾನು ಏನೇನು ತೊಗೊಂಡಿದ್ದೀನಲ್ಲ ಎಲ್ಲ ಟಾಪ್ ಕ್ವಾಲಿಟಿ ಡೈಮಂಡ್ಸ್. ಅದರೊಳಗೆ ವೆರೈಟೀಸ್ ಬರುತ್ತೆ, ಅನ್ಕಟ್ ಡೈಮಂಡ್ಸ್ ಬರುತ್ತೆ, ಅಥವಾ VS2 ಆ ಥರದ್ದೆಲ್ಲ ಬರುತ್ತೆ. ಸೊ ಅದೆಲ್ಲ ಸ್ವಲ್ಪ ಕಮ್ಮಿ ದುಡ್ಡು, ಜಾಸ್ತಿ ಅಲ್ಲ, ಸ್ವಲ್ಪ ಕಮ್ಮಿ ಆಗುತ್ತೆ. ಇದು ಬಂದು ತುಂಬ ಟಾಪ್ ಕ್ವಾಲಿಟಿ. ಸೊ ಹಾಗಾಗಿ ಇದು ಸ್ವಲ್ಪ ಎಕ್ಸ್ಪೆನ್ಸಿವ್, ಸ್ವಲ್ಪ ಅಲ್ಲ ಜಾಸ್ತಿನೇ ಎಕ್ಸ್ಪೆನ್ಸಿವ್ ಇದು. ಇದನ್ನು ನಾನು ಯಾಕೆ ತೊಗೊಂಡೆ ಅಂತಂದರೆ ಡೈಲಿ ಯೂಸ್. ಅಫ್ಕೋರ್ಸ್ ನನಗೆ ಡೈಲಿ ಯೂಸ್ಗೆ ಇಯರಿಂಗ್ ಬೇಕು,
ಹೂಪ್ಸು ಅಥವಾ ಈ ಥರ ವೈಟ್ ಸ್ಟೋನಿಂದು ನನಗೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಸೊ ಹಾಗಾಗಿ ಅದಕ್ಕೆ ನಾನು ಇನ್ವೆಸ್ಟ್ ಮಾಡಿದ್ದೀನಿ. ಇದು ಯಾವಾಗ್ಲೂ ಏನೂ ಆಗಲ್ಲ. ಡೈಮಂಡು ನಿಮಗೆಲ್ಲ ಗೊತ್ತಿದೆ, ಇಡೀ ಈ ಹಾರ್ಡೆಸ್ಟ್ ಮೆಟೀರಿಯಲ್ ಏನು ಅಂತಂದರೆ ಡೈಮಂಡಿಂದ ಮಾತ್ರ ಕಟ್ ಮಾಡೋಕ್ಕೆ ಸಾಧ್ಯ. ಸೊ ಹಾಗಾಗಿ ಇದನ್ನು ನೀವು ಎಷ್ಟೇ ವರ್ಷಗಳು ಯೂಸ್ ಮಾಡಿದ್ರು, ನಾನು ಅಲ್ದಲೆ, ನನ್ನ ಮಗಳಲ್ದಲೆ, ಅವ್ರ ಮಗಳು ಎಷ್ಟೇ ವಂಶಗಳು ಯೂಸ್ ಮಾಡಿದ್ರು ಇದು ಯಾವತ್ತೂ ಶೈನಿಂಗ್ ಕಳ್ಕೊಳ್ಳಲ್ಲ, ಯಾವತ್ತೂ ಹಾಳಾಗೋದಿಲ್ಲ. ಸೊ ಹಾಗಾಗಿ ಇದಕ್ಕೆ ಇನ್ವೆಸ್ಟ್ ಮಾಡಿದರೆ ನಮಗೆ ಏನು ಲಾಸ್ ಇಲ್ಲ ಅಂತ ನನಗನ್ನಿಸ್ತು. ತುಂಬಾ ಹೊಳೆಯುತ್ತೆ ಪಳ 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 ಅಂತ. ಸೊ ಐ ಜಸ್ಟ್ ಲವ್ ದಿಸ್. ನನಗೆ ಜಾಸ್ತಿ ಹೋದ್ರೆ ಹೋಯ್ತು, ಸಾಲಿಟರೇ ತಗೊಳ್ಳೋಣ ಅಂತ ಹೇಳ್ಬಿಟ್ಟು ಮಧ್ಯ ಸಾಲಿಟರ್, ಸುತ್ತ ಸಣ್ಣ ಸಣ್ಣ ಹರಳಿದೆ, ಟ್ರಯಾಂಗಲ್ ಶೇಪಲ್ಲಿದೆ. ಬ್ಯೂಟಿಫುಲ್ ಆಗಿದೆ. ಮೂವ್ ಬಟ್ಗಳು ಎಷ್ಟೊಂದು ತೊಗೊಂಡ್ಬಂದಿನಿ, ಎಲ್ಲ ತೋರಿಸೋದಿಲ್ಲ. ಚೆರಿಗೆ ಅವ್ರ ಅಜ್ಜಿ ಕೊಟ್ಟಿರೋದು ಒಂದು ರಿಂಗ್ ಇಲ್ಲೇ ಬಂದ್ಬಿಟ್ಟಿದೆ. ಅದು ಇದು ನಾನೇ ತೊಗೊಂಡ್ಬಂದ್ಬಿಟ್ಟಿದ್ದೀನಿ, ಅವಳಿಗೆ ಬೇರೆ ಹಾಕಿದ್ದೀನಿ. ಸೊ ನನ್ನ ಹತ್ರ ಇರುವಂತಹ ನಾನೇನು ಈಗ ಇದೆ ನೋಡ್ಬೋದು, ಇದು ಬೆಳ್ಳಿದು ಮತ್ತು ಕೋರಲ್ ಅಂದರೆ ಹವಳ, ರಿಯಲ್ ಪ್ಯೂರ್ ಹವಳ ಇದು. ಸೊ ಈ ಥರ ನಾನು ಹಾಕೋಕ್ಕೆ ಇಷ್ಟಪಡ್ತೀನಿ. ಇದು ಒಂದು ಪ್ಯೂರ್ ಪರ್ಲ್ದು ಹೂಪ್ಸು ಮತ್ತು ಬೆಳ್ಳಿದು. ಹಾಗೆಯೇ ಇದು ಬಂದು ಪ್ಯೂರ್ ಬೆಳ್ಳಿದು ಮತ್ತು CZ ಇಯರಿಂಗ್ಸು. ಸೊ ಈ ಥರ ಜುವೆಲ್ಸ್ನ ನಾನು ಡೈಲಿ ಹಾಕೋಕ್ಕೆ ಡೈಲಿ ಇನ್ ದ ಸೆನ್ಸ್ ಏನಂತಾರೆ, ಈ ಥರ ಡ್ರೆಸ್ಸಸ್ಗೆ ಮ್ಯಾಚಿಂಗ್ ಆಗೋಕ್ಕೆ, ಆ ಥರದಕ್ಕೆಲ್ಲ ನಾನು ಆ ಥರ ಇಯರಿಂಗ್ಸ್ನ ಇಷ್ಟಪಡ್ತೀನಿ. ಹಾಗೆ ಇದು ಬಂದ್ಬಿಟ್ಟು ಬೆಳ್ಳಿದು ಟರ್ಕಾಯ್ಸ್ ಅಂತ ಹೇಳ್ತಾರಲ್ಲ, ಐ ಡೋಂಟ್ ನೋ, ಕರೆಕ್ಟಾಗಿ ಪ್ರೊನೌನ್ಸ್ ಮಾಡ್ತಾ ಇದ್ದೀನಲ್ಲ, ಬಟ್ ಇದು ಬೆಳ್ಳಿದು ಮತ್ತು ಇದು ರಿಯಲ್ ಸ್ಟೋನು ಇದನ್ನು. ಹಾಗೆಯೇ ಈ ಥರದ್ದು ಸುಮಾರು ಇದ್ದಾವೆ. ಇದು ಅಷ್ಟೇ ರಿಯಲ್ ಸ್ಟೋನು, ಇದು ಬೆಳ್ಳಿದು, ಗೋಲ್ಡ್ ಪ್ಲೇಟೆಡ್ಡು, ಎಲ್ಲ ಕಲರ್ಸಲ್ಲೂ ಇದೆ ನನ್ನ ಹತ್ರ. ಸೊ ನನಗೆ ಇಯರಿಂಗ್ಸ್ಗೆ ಆರ್ಟಿಫಿಷಿಯಲ್ ನಾನು ಜಾಸ್ತಿ ಇಷ್ಟಪಡಲ್ಲ. ಸೊ ಈ ಥರದ್ದು ಇದು ರಿಯಲ್ ಗೋಲ್ಡು ಹಾಗೆ ರಿಯಲ್ ಪರ್ಲ್ ಇಯರಿಂಗ್ಸು. ಸೊ ಇನ್ನೊಂದೆಲ್ಲಿದೆ ಬಿಡ್ತೀನಿ, ಇದು ನೋಡ್ತಾ ಇರ್ಬೋದು, ಇದು ಬೆಳ್ಳಿದು ಪ್ಯೂರ್ ರಿಯಲ್ ಫ್ರೆಶ್ ಪರ್ಲ್ಸ್. ಇದು ಬಂದು ಹೂಪ್ಸು ಬೆಳ್ಳಿದು. ಇದೆಲ್ಲ ಏನಾಗುತ್ತೆ ಅಂದರೆ ನಾನು ಇನ್ವೆಸ್ಟ್ ಮಾಡಿರ್ತೀನಲ್ವ, ಸೊ ಅದು ಯಾವಾಗಲೂ ಬರುತ್ತೆ, ಯಾವಾಗಲೂ ಏನೂ ಆಗೋದಿಲ್ಲ ಅದು. ಸೊ ಹಾಗಾಗಿ ನನಗೆ ಆರ್ಟಿಫಿಷಿಯಲ್ ಕಿನ ನನಗೆ ಇದೇ ಇಷ್ಟ ಆಗುತ್ತೆ, ಈ ಥರದ್ದು. ಇದು ರಿಯಲ್ ಸ್ಟೋನು ಬೆಳ್ಳಿದು, CZ ಸ್ಟೋನ್ಸು. ಹಾಗೆಯೇ ಇಲ್ಲಿ ದೊಡ್ಡದು ಪರ್ಲಿಂದು ಇದು ಇದೆ, ಇದು ಬೆಳ್ಳಿದು. ಹಾಗೆಯೇ ಇನ್ನೊಂದು ಥರ ಹೂಪ್ಸ್ ಇದೆ, ಇದು ಅಷ್ಟೇ ಬೆಳ್ಳಿ ಹೂಪು. ಹಾಗೆ ಮೊನ್ನೆ ಒಂದು ತಗೊಂಡೆ. ಎಸ್, ದಿಸ್ ಈಸ್ ಗೋಲ್ಡ್, ಇಲ್ಲೇ ತೊಗೊಂಡಿದ್ದಂಥದ್ದು. ಜಸ್ಟ್ ಹಿಂಗೆ ಹಾಕ್ಕೊಳ್ಳೋಕ್ಕೆ ಎಷ್ಟು ಬ್ಯೂಟಿಫುಲ್ ಆಗಿದೆ ನೋಡಿ, ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಇದನ್ನು ಹಾಕ್ಕೊಂಡಾಗ. ಲೈಕ್ ಎವ್ರಿ ಡೇನೂ ಯೂಸ್ ಮಾಡ್ಬೋದು, ನಾವು ಡ್ರೆಸ್ಸಿಗೆ ತಕ್ಕಂಗೆ ಚೇಂಜು ಮಾಡಬಹುದು. ಸೊ ಹಾಗಾಗಿ ಇದು ಅಷ್ಟೇ ಬೆಳ್ಳಿದು ಗೋಲ್ಡ್ ಪ್ಲೇಟೆಡು. ಇದನ್ನೆಲ್ಲ ನಾವು ಆರ್ಟಿಫಿಷಿಯಲ್ ತೊಗೋಬೋದು, ಬಟ್ ಅದೆಷ್ಟು ದಿನ ಇರುತ್ತೆ ಹೇಳಿ, ಜಾಸ್ತಿ ದಿನ ಬರೋದಿಲ್ಲ. ಆದರೆ ಬೆಳ್ಳಿದು ತೊಗೊಂಡ್ರೆ ನಾವು ಎಷ್ಟು ವರ್ಷಗಳ ಕಾಲ ಹಾಗೆ ಇರುತ್ತೆ. ಸೊ ಹಾಗಾಗಿ ಅದನ್ನು ತೊಗೊಂಡು ಬಂದಿದ್ದೆ. ಆ್ಯಂಡ್ ಇನ್ನೊಂದು ನನಗೆ ಒಂದು ಲಕ್ ಅಂತಲೇ ಹೇಳ್ಬೋದು ಇದು ಸಿಕ್ಕಿರೋದು. ನಾನು ಒಂದು ಎಕ್ಸಿಬಿಷನ್ ಬಂದಿತ್ತು, ಹೇಳಿದ್ನಲ್ಲ ರಂಗೋಲಿ ಅಂತ. ಸೊ ಆ ಎಕ್ಸಿಬಿಷನಲ್ಲಿ ನಾನು ಇದನ್ನು ತೊಗೊಂಡ್ಬಂದಿದ್ದೀನಿ. ಇದು ಬಂದು ಪ್ಯೂರ್ ಪರ್ಲ್. ಈ ಪರ್ಲಿಗೆ ಏನಂತಾರೆ ಅಂದರೆ ಬರೋಕ್ ಪರ್ಲ್ ಅಂತ ಹೇಳ್ತಾರೆ. ಅಂದರೆ ರೌಂಡ್ ಇರೋದಿಲ್ಲ, ಅದು ಬೇರೆ ಬೇರೆ ಆದಂತಹ ಶೇಪ್ ಇರುತ್ತೆ. ಇದು ಬಂದು ಆಚಾರದೆ. ಸೊ ಎಷ್ಟು ಒಂಥರ ಸ್ಟೇಟ್ಮೆಂಟ್ ಪೀಸ್ ಥರ ಕಾಣಿಸುತ್ತೆ. ಸೊ ಈ ಥರದ ಒಂದು ಇಯರಿಂಗ್ಸ್ನ ನನಗೆ ಕಲೆಕ್ಟ್ ಮಾಡ್ಕೊಳ್ಳೋಕೆ ಇಷ್ಟ. ಅದು ಎಷ್ಟು ವರ್ಷಗಳ ಕಾಲ ಹಾಗೆ ಇರುತ್ತೆ. ಎಕ್ಸಾಂಪಲ್ ಇದು, ಹಾಗೆ ಇದು ಪರ್ಲ್ ಏನೋ ನಂಗೆ ತುಂಬಾ ಇಷ್ಟ ಆಗುತ್ತೆ. ಸೊ ಇದನ್ನು ನಾನು ಆ ಎಕ್ಸಿಬಿಷನಲ್ಲಿ ತಗೊಂಡೆ. ತುಂಬ 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 ಇಷ್ಟಪಟ್ಟು ತಗೊಂಡಿದ್ದಂಥದ್ದು.
ಎಷ್ಟು ಸತಿ ಹಾಕ್ಕೊಂಡ್ರು ನನಗೆ ಇದು ಅಷ್ಟು ಇಷ್ಟ ಇದು. ಸೊ ಇದೂ ಅಷ್ಟೇ, ಸ್ಟೋನ್ಸು ಟಾಪ್ ಕ್ವಾಲಿಟಿ ಸ್ಟೋನ್ಸ್, ಪರ್ಲ್ಸ್ ಆಗಿರಬಹುದು. ಹಾಗೆ ಪ್ಯೂರ್ ಸಿಲ್ವರ್ 916 ಬ್ಯೂಟಿಫುಲ್ ಆಗಿ ಕಾಣಿಸುತ್ತೆ. ಇದೆಲ್ಲ ಏನು ಗೊತ್ತಾ, ಸಿಕ್ಕಾಗೆ ತೊಗೊಂಡ್ಬಿಡ್ಬೇಕು, ಇಲ್ಲ ಅಂತಂದರೆ ಹುಡ್ಕಕ್ಕೆ ಹೋದರೆ ಸಿಗೋದೇ ಇಲ್ಲ. ಸೊ ನಾನು ಬರ್ಡೇಗೆ ಹಾಕ್ಕೊಂಡಿದ್ದಂತಹ ಜುವೆಲ್ಸ್ನ ನಾನು ತೋರಿಸಿದ್ದೀನಿ ಆಲ್ರೆಡಿ. ನೋಡಿಲ್ಲ ಅಂತಂದರೆ ಆ ಬ್ಲಾಗ್ನ ನೋಡಬಹುದು. ಇದು ಅಷ್ಟೇ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ. ಇದು ಅಷ್ಟೇ ಪ್ಯೂರ್ 925 ಸಿಲ್ವರ್ದು. ಹಾಗೆಯೇ ಇನ್ನೊಂದಿಷ್ಟು ನಾನು ಆರ್ಟಿಫಿಷಿಯಲ್ ಜ್ಯುವೆಲ್ರಿ ಅಂತ ಹೇಳ್ತೀವಲ್ಲ, ಯಾವುದೇ ಮೆಟಲ್ ಲೈಕ್ ಸಿಲ್ವರು ಗೋಲ್ಡು ಅಲ್ಲದೆ ಇರೋವಂಥದ್ದು. ಇದು ಬಂದು ಅದು, ಬಟ್ ಸ್ಟೋನು ಕಾಸ್ಟ್ಲಿ ಸ್ಟೋನ್, ಇದು ಸ್ವಲ್ಪ ಕಾಸ್ಟ್ಲಿ ಇಯರಿಂಗ್. ಇದು ಬ್ಲ್ಯಾಕ್, ಎಷ್ಟು ಸಿಂಪಲ್ ಆಗಿ ಎಷ್ಟು ಚೆನ್ನಾಗಿ ಅನ್ಸುತ್ತಲ್ವ. ನಾವೇನಾದರೂ ಎತ್ನಿಕ್ ವೇರ್ ಹಾಕೊಂಡಾಗ ಅಥವಾ ಸೆಮಿ ಎತ್ನಿಕ್ ಡ್ರೆಸ್ ಹಾಕೊಂಡಾಗ ಇದು ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಇಂಡೋ ವೆಸ್ಟರ್ನ್ ಡ್ರೆಸ್ ಅಂತ ಹೇಳ್ತೀವಲ್ಲ, ಆ ಥರದ್ದು ಹಾಕೊಂಡಾಗ ಚೆನ್ನಾಗಿ ಕಾಣಿಸುತ್ತೆ. ಪ್ರೀಶಿಯಸ್, ಸೆಮಿ ಪ್ರೀಶಿಯಸ್ ಸ್ಟೋನ್ ಅಂತ ಹೇಳ್ತಾರಲ್ಲ, ಆ ಥರದ್ದು ಜುವೆಲ್ಸ್ ಇದೆಲ್ಲ. ಇದು ಕಪ್ಪಾಗಲ್ಲ, ಏನಾಗಲ್ಲ, ಲೈಕ್ ಜರ್ಮನ್ ಸಿಲ್ವರ್ ಅಂತ ಹೇಳ್ಬೋದು ಇದನ್ನ. ಇದೆಲ್ಲ ಪ್ಯೂರ್ ಸಿಲ್ವರ್ ಅಲ್ಲ, ಬಟ್ ಸ್ಟೋನ್ಸ್ ಆರ್ ವೆರಿ ಗುಡ್ ಕ್ವಾಲಿಟಿ. ನೋಡ್ಬೋದು ಎಷ್ಟು ಚೆನ್ನಾಗಿದಾವಲ್ಲ. ಚೆರಿ ಶುಡ್ ಥ್ಯಾಂಕ್ ಮೀ, ಬಿಕಾಸ್ ನಾನು ಅವಳಿಗೆಲ್ಲ ಈ ಥರದನ್ನೆಲ್ಲ ಜೋಡಿಸಿ ಕೊಡ್ತಾ ಇದ್ದೀನಿ. ಇದು ನೋಡ್ಬೋದು ಎಷ್ಟು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು. ಸೋ ಕ್ಲಾಸಿಕ್ಕಾಗಿ ಬ್ಯೂಟಿಫುಲ್ ಆಗಿ ಕಾಣಿಸುತ್ತೆ. ಸೀರೆ, ಕುರ್ತಾ, ಚೂಡಿ, ಗಾಗ್ರಾ ಯಾವುದಕ್ಕೆ ಹಾಕೋಬಹುದು ಇದನ್ನ. ಇದು ಎಷ್ಟು ಬ್ಯೂಟಿಫುಲ್ ಆಗಿದೆ ನೋಡ್ಬೋದು. ಲೈಟ್ ಪಿಂಕ್ ಆ್ಯಂಡ್ ವೈಟ್, ಅಮೇಝಿಂಗ್ ಆಗಿ ಕಾಣಿಸುತ್ತೆ ನೋಡಿ. ಗಿಣಿ ಮತ್ತು ಇದು ಏನು ಕೆಂಪು ಹರಳು ಮುತ್ತು ಇದೆ, ನವಿಲು ಮತ್ತು ಮುತ್ತು. ಎಷ್ಟು ಚೆನ್ನಾಗಿದೆ ಅಲ್ವಾ, ಸಖತ್ತಾಗಿದೆ. ಇದು ಎಲ್ಲ ಹೋಗ್ಬಿಡಿದೆ, ನಂದು ಇಲ್ಲೇ ಎಲ್ಲೋ ಇಟ್ಕೊಂಡಿದ್ದೆ. ಸೊ ಇದು ಈ ಕಲರ್ ಒಂದಿದೆ. ಸೋ ಬ್ಯೂಟಿಫುಲ್. ಇದು ನೋಡಿ ಎಷ್ಟು ಚೆನ್ನಾಗಿದೆ ಅಲ್ವಾ, ಎಷ್ಟು ಕ್ಯೂಟ್ ಆಗಿದೆ ಅಲ್ವಾ. ಸೋ ಗುಡ್. ಇದು ಬಂದು ನನ್ನ ಫೇವ್ರೆಟ್ಟು. ಇದು ಬಂದು ಅಷ್ಟೇ ರಿಯಲ್ ಪರ್ಲ್ಸ್, ನಿಜವಾದ ಮುತ್ತುಗಳು. ಸೊ ಇದನ್ನು ಹಾಕೊಂಡಾಗ ತುಂಬ ಬ್ಯೂಟಿಫುಲ್ ಆಗಿ ಕಾಣಿಸುತ್ತೆ. ಸೋ ಗುಡ್. ಸೊ ಇದು ಒಂದು. ಆ್ಯಂಕ್ಲೆಟ್ಸ್, ಕಾಲಿಗೆ ಹಾಕ್ಕೊಳ್ಳೋ ಅಂಥದ್ದು. ಇದೆಲ್ಲ ರಿಯಲ್ ಬೀಡ್ಸ್, ರಿಯಲ್ ಪರ್ಲ್ಸ್. ಇದೇನೇನಿದೆಲ್ಲ ಇದೆಲ್ಲ ಪ್ರೀಶಿಯಸ್, ಸೆಮಿ ಪ್ರೀಶಿಯಸ್ ಅಲ್ಲ, ಪ್ರೀಶಿಯಸ್ ಸ್ಟೋನ್ಸ್ಗಳು. ಇದನ್ನು ಕಾಲಿಗೆ ಹಾಕ್ಕೊಳ್ತಾರೆ, ಕಾಲ್ಗೆಜ್ಜೆ ಅಥವಾ ಈ ಥರ. ಇದರಲ್ಲಿ ಡಿಫ್ರೆಂಟ್ ಕಲರ್ಸ್ ಇರೋದ್ರಿಂದ ನಂಗೆ ತುಂಬಾ ಇಷ್ಟ ಆಯಿತು. ಸೊ ಇದನ್ನು ನಾನು ರೀಸೆಂಟಾಗಿ ಇಲ್ಲೇ ತೊಗೊಂಡಿದ್ದಂಥದ್ದು. ಹಾಗೆ ಮುತ್ತು, ಇದು ಅಷ್ಟೇ ರಿಯಲ್ ಮುತ್ತು. ಇದೆಲ್ಲ ಬೆಳ್ಳಿದು. ಚಾರ್ ನೋಡಿ ಎಷ್ಟು ಚೆನ್ನಾಗಿದೆ. ನನ್ನ ಹಸ್ಬೆಂಡ್ಗೂ ರಾಯಿಸ್ತಾ ಇದೆ. ಆ್ಯಂಡ್ ಇದೆಲ್ಲ ನನ್ನ ಹಸ್ಬೆಂಡ್ ಕೊಡಿಸಿದ್ದಲ್ಲ, ನಾನೇ ತೊಗೊಂಡಿರೋದು. ಹೇಳ್ರಿ. ಹಾಗೆ ನನಗೆ ಹಾಲು ಗಡ್ಗ ತೊಗೋಬೇಕಂತ ತುಂಬ ಅಂದರೆ ತುಂಬಾ ಆಸೆ ಆಗಿತ್ತು. ಬೆಳ್ಳಿಯ ಹಾಲು ಗಡ್ಗ. ಸೊ ಆ್ಯಂಕ್ಲೆಟ್ಸ್ ನಿಮಗೆ ತೋರಿಸಿದ್ನಲ್ಲ, ಈ ಸ್ಟೋನ್ಸಿಂದ 2 ಇದ್ದಾವೆ. ಸೊ ಒಂದರಲ್ಲೇ ಹಾಕಿಟ್ಟಿದ್ದೀನಿ ನಾನು. ಹಾಗೆಯೇ ಇದು ನೋಡ್ಬೋದು, CZ ಸ್ಟೋನ್ಸ್ ಇದೆ. ಆ್ಯಂಡ್ ಇದು ಒಂಥರ ಡಿಸೈನ್ ಹೇಗಿರುತ್ತೆ ಅಂದರೆ ಕಾಲಲ್ಲಿ ಪಳಪಳ ಅಂತಿರುತ್ತೆ. ಇದು ಪ್ಯೂರ್ ಸಿಲ್ವರು, 925 ಸಿಲ್ವರ್ದು. ಇದೂ ಅಷ್ಟೇ ಬೀಡ್ಸು ಮತ್ತು ಚಾಮ್ಸ್ ಎಲ್ಲ ಇದು 925 ಸಿಲ್ವರ್ದು. ಆ್ಯಂಡ್ ಇದು ಮುತ್ತಿಂದ ತೋರಿಸಿದ್ನಲ್ಲ ನಿಮಗೆ, ಅದು. ಸೊ ನಾನು ಹೇಗೆ ಮಾಡಿದ್ದೀನಿ ಅಂತಂದರೆ, ಕೆಳಗಡೆ ಎಲ್ಲ ಆ್ಯಂಕ್ಲೆಟ್ಸು, ಕಾಲಿಗೆ ಹಾಕೊಳ್ಳುವಂತಹ ಚೈನು, ಕಾಲುಂಗ್ರಗಳು ಇದೆಲ್ಲ ಇದರೊಳಗೆ ಇಟ್ಕೊಂಡಿದ್ದೀನಿ. ಹಾಗೆ ಇಲ್ಲಿ ಸೆಮಿ ಪ್ರೀಶಿಯಸ್ ಇಯರಿಂಗ್ಸ್ ಎಲ್ಲ ಇಲ್ಲಿ ಇಟ್ಕೊಂಡಿದ್ದೀನಿ. ಇಲ್ಲಿ ಒಂದು ಪ್ರೀಶಿಯಸ್ ಇಯರಿಂಗ್ಸ್ನ, ಪ್ರೀಶಿಯಸ್ದು. ಹಾಗೆ ಈ ಕಡೆ ಹೂಪ್ಸ್, ಇವೆಲ್ಲ ಬೆಳ್ಳಿದು ಬಂಗಾರದ್ದು ಹೂಪ್ಗಳು.
ಇದನ್ನ ಲಾಕ್ ಕೂಡ ಮಾಡಬಹುದು. ಇಲ್ಲಿ ಲಾಕ್ ಕೊಟ್ಟಿದ್ದಾರೆ, ಸೊ ಇಲ್ಲಿ ಲಾಕ್ ಮಾಡಬಹುದು. ಲಾಕ್ ಮಾಡ್ತೀನಿ. ಇದ್ರದ್ದು ಲಿಂಕ್ ತುಂಬ ಜನ ಕೇಳ್ತೀರಿ. ಇದನ್ನ ಲಿಂಕ್ ಬಂದ್ಬಿಟ್ಟು ಅಮೆಝಾನ್ ಅಲ್ಲಿ ತಗೊಂಡಿದ್ದು. amazon.com ಅಲ್ಲಿ ನೀವು ಸರ್ಚ್ ಮಾಡಿದ್ರೆ ಸಿಗುತ್ತೆ. ಸ್ವಲ್ಪ ವೇಟ ಇದೆ ಅದು. ಹಾಗೆ ನಿಮ್ಗೆ ಯಾವ ಜುವೆಲ್ಸ್ ಇಷ್ಟ ಆಯ್ತು ಅಂತ ನನಗೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಹಾಗೆ ಪ್ಲೀಸ್ ನೆಗೆಟಿವ್ ಕಮೆಂಟ್ನ ಹಾಕನ್ನ ಕಮ್ಮಿ ಮಾಡಿ. ಅದೇನ್ ಅಂತ ಹಾಕ್ತಿರೋ, ಅದೇನ್ ಮೇಕಪ್ ಜಾಸ್ತಿ ಆಗಿದೆ, ಮೇಕಪ್ ಮಾಡ್ಕೋತೀರಾ ಅಂತಿರೋ. ನೀವೆಲ್ಲರೂ ಹಂಗೆ ಎದ್ದು ಮುಖ ಹಂಗೆ ಇಟ್ಕೊಂಡಿರ್ತಿರೋ ಏನೋ, ನನಗಂತೂ ಗೊತ್ತಿಲ್ಲ. ನಾನು ಏನು ಮೇಕಪ್ ಹಾಕಿಲ್ಲ. ಕಾಡಿಗೆ ನಂತರ ಇದು ಮಸ್ಕರ, ಒಂದು ಲಿಪ್ ಲೈನರು, ಲಿಪ್ ಗ್ಲಾಸ್ ಅಷ್ಟೇ, ಲಿಪ್ಸ್ಟಿಕ್ಕು ಹಚ್ಚಿಲ್ಲ. ಮತ್ತೆ ಲೈಟಾಗಿ ಮಾಯ್ಶ್ಚರೈಸ್ ಮಾಡಿ ಬಟ್ ಜಸ್ಟ್ ಪೌಡರ್ ಹಚ್ಚಿದ್ದೀನಿ. ಇನ್ನು ನನ್ನ ಇದೆಲ್ಲ ಕಲೆಗಳೆಲ್ಲ ಹಾಗೆ ಕಾಣಿಸ್ತಾ ಇದೆ. ಫೌಂಡೇಶನ್ನು ಕೂಡ ಹಾಕಿಲ್ಲ. ಅದು ಯಾಕೆ ನೀವು ಹೇಳ್ತಿರೋ ನನಗಂತೂ ಗೊತ್ತಿಲ್ಲ. ಮೇಕಪ್ ಅಂತ ಕೆಲವೊಬ್ರು ಹೇಳ್ತಾರೆ ಹೊಟ್ಟೆ ಹುರಿಗೆ ಅಂತ. ಡೆಫಿನೆಟ್ಲಿ ನನಗೂ ಹಾಗೆ ಅನ್ಸುತ್ತೆ. ಆ ಥರ ಮೈಂಡ್ ಸೆಟ್ ಇರೋರೆಲ್ಲ ನೆಗೆಟಿವ್ ಥಿಂಕ್ ಮಾಡೋರಿಗೆ ನೆಗೆಟಿವ್ ಆಗೇ ಲೈಫಲ್ಲಿ ಆಗುತ್ತಂತೆ. ಸೊ ನೆಗೆಟಿವ್ನ ಥಿಂಕ್ ಮಾಡೋದನ್ನ ಕಮ್ಮಿ ಮಾಡಿ. ನೀವೆಷ್ಟು ನೆಗೆಟಿವ್ ಆಗಿ ಥಿಂಕ್ ಮಾಡ್ತೀರೋ ನಿಮ್ಗೆ ಅಷ್ಟೇ ನೆಗೆಟಿವಿಟಿ ನಿಮ್ಮನ್ನು ಆವರಿಸ್ಕೊಳ್ಳುತ್ತೆ. ಸೊ ಜಸ್ಟ್ ಬಿ ಹ್ಯಾಪಿ, ಪಾಸಿಟಿವ್ ಆಗಿರಿ, ಪಾಸಿಟಿವಿಟಿನ ಸ್ಪ್ರೆಡ್ ಮಾಡಿ ಅಂತ ಕೇಳ್ಕೊತೀನಿ. ನೋಡಿದ್ರಲ್ಲ ಇವತ್ತಿನ ವಿಡಿಯೋ, ನಿಮ್ಮೆಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ ಅಂತ ಕೇಳ್ಕೊತೀನಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಅಂತ ಹೇಳ್ತೀನಿ. ಅಲ್ಲಿವರೆಗೂ ನಮಸ್ಕಾರ, ಬಾಯ್.